ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಅಷ್ಟೇ ನೋಡ್ರಿ, ಆರಾಮಾಗಿದ್ದೀನಿ. ಇವತ್ತು ಬೆಳಗ್ಗೆನ ಸ್ವಲ್ಪ ಬೇಗ ಎದ್ದಿದ್ದೆ, ಹೀಗಾಗಿ ಸ್ವಲ್ಪ ನೋಟ್ಸ್ ಎಲ್ಲ ಮಾಡೋದಿತ್ತು. ಏನು ನೋಟ್ಸ್ಪ ಅಂತಂದ್ರೆ, ಏನಾದರೂ ಗ್ರ್ಯಾಟಿಟ್ಯೂಡ್ ಏನಾದರೂ ಬರೆಯೋದಿದ್ರೆ ಅದನ್ನೆಲ್ಲ ಬರ್ಕೊತ ಕುಂತಿರ್ತೀನಿ. ಅಥವಾ ಇವತ್ತಿನ ಏನಾದರೂ ಕೆಲಸ ಆಗಬೇಕಂತ ಅಂದ್ಕೊಂಡಿರ್ತೀನಲ್ರಿ, ಅದೆಲ್ಲ ನಾವು ಎಷ್ಟೋ ತಲೆಗಳು ಇಟ್ಕೊಂಡ್ರೆ ಅದು ಆಗ್ತಾನೆ ಇರೋಂಗಿಲ್ಲ. ಹೀಗಾಗಿ ಅದನ್ನೆಲ್ಲ ಸ್ವಲ್ಪ ನೋಟ್ಸ್ ಮಾಡಿ ಇಟ್ಕೊತೀನಿ. ಈ ಅಭ್ಯಾಸ ಯಾರಿಗಿರುತ್ತೋ ಗೊತ್ತಿಲ್ಲ, ಆದಷ್ಟು ಈ ಅಭ್ಯಾಸನ ಮಾಡ್ಕೊಂಡ್ರೆ ಭಾಳ ಅಂದ್ರೆ ಭಾಳ ಹೆಲ್ಪ್ಫುಲ್ ಆಕೈತಿ. ನಾವು ಒಂದೊಂದು ದಿನ ಅದು ಮಾಡಬೇಕು ಇದು ಮಾಡಬೇಕಂತ ಏನೆಲ್ಲ ಅಂದ್ಕೊಂಡಿರ್ತೀವಿ, ಆದರೆ ಯಾವುದೂ ಆಗ್ತಾನೆ ಇರೋದಿಲ್ಲ. ಹೀಗಾಗಿ ಇವಾಗ ನಾನು ಈ ನಡುವೆ ಸ್ವಲ್ಪ ಈ ನೋಟ್ಸ್ ಎಲ್ಲ ಮಾಡ್ತಾ ಇರೋದನ್ನು ಕಲ್ತ್ಕೊಂಡೀನಿ. ಹೀಗಾಗಿ ನನಗೂ ಸ್ವಲ್ಪ ಯೂಸ್ಫುಲ್ಲಾಗಿ ಅನ್ಸಕತ್ತೈತಿ. ಅದೇ ಜರ್ನಿನ ನಾನು ಕಂಟಿನ್ಯೂ ಮಾಡತ್ತೀನಿ. ಮತ್ತು ಈ ನಡುವೆ ಸ್ವಲ್ಪ ಇನ್ನೊಂದು ಜವಾಬ್ದಾರಿ ನನ್ನ ತಲೆ ಮೇಲೆ ಹೇಳ್ಕೊಂಡೀನಿ. ಜವಾಬ್ದಾರಿ ಅನ್ನೋಕ್ಕಿಂತ ಅದೊಂಥರ ಕನಸು, ಯಾಕಂದರೆ ಅದು ನನ್ನ ಚೈಲ್ಡ್ಹುಡ್ ಕನಸು. ಅದು ಮುಂದೆ ಅದು ಸಕ್ಸಸ್ ಆದಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಅದು ಸಕ್ಸಸ್ ಆಗುತ್ತೋ ಇಲ್ಲೋ ಅಂತ ಮೊದಲೇಗೆ ನಾವು ಅಂದ್ಕೊಂಡ್ರೆ ಅದು ಅದೇ ಥರನೇ ಆಗುತ್ತೆ. ಹೀಗಾಗಿ ಆದಷ್ಟು ಎಫರ್ಟ್ ಹಾಕಿ ಸ್ವಲ್ಪ ಅದ್ರ ಮೇಲೆ ಪ್ರಯತ್ನ ಪಟ್ಟರೆ ಅದು ಕೂಡ ಆ ಜರ್ನಿ ಕೂಡ ಆದಷ್ಟು ಸಕ್ಸಸ್ಫುಲ್ಲಾಗಿ ಮುಗಿತೈತೆ ಅಂತ ಅಂದ್ಕೊಂಡೀನಿ. ಅದು ಏನು ಎತ್ತ ಅಂತಂದು ಮುಂದೆ ಬರೋ ದಿನಗಳಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಹೀಗಾಗಿ ಮತ್ತು ಇನ್ನೇನೆಲ್ಲ ನೋಟ್ಸ್ ಮಾಡ್ಬೇಕಂತಂದು ಇವತ್ತು ಏನೇನೆಲ್ಲ ಕೆಲಸ ಮಾಡಬೇಕಂತ ಅದನ್ನ ಸ್ವಲ್ಪ ನೋಟ್ಸ್ ಮಾಡಿ ಇಟ್ಕೊತೀನಿ. ಒಮ್ಮೆ ನಾವು ಎಷ್ಟು ಅಂದ್ಕೊಂಡ್ರು ಮರೆತು ಹೋಗ್ಬಿಡಿದೆ. ಇನ್ನೂ ಮಕ್ಳು ಹೆದರಿಕಿಲ್ಲಲ್ರಿ, ಹೀಗಾಗಿ ಸ್ವಲ್ಪ ಅವ್ರು ಹೇಳೋಕ್ಕಿಂತ ಮುಂಚೆನೇ ಇದೆಲ್ಲ ಕೆಲಸ ಮಾಡಿ ಇಟ್ಕೊಂಡಿರ್ತೀನಿ. ಒಮ್ಮೆ ಇದ್ರ ನಡುವೆ ಎಷ್ಟೋ ಬರ್ಕೊಂಡ್ರು ಕೆಲಸಗಳು ಹಂಗೆ ಉಳಿದ್ಬಿಟ್ಟಿರ್ತಾವೆ. ಯಾಕಂದರೆ ಮನೆಯೊಳಗೆ ಎಷ್ಟು ಕೆಲಸ ಮಾಡಿರೋದು ಆಗೋದೇ ಇಲ್ಲ. ಹೀಗಾಗಿ ಓಕೆ ಪರವಾಗಿಲ್ಲ, ಆದಷ್ಟು ಮಾಡೋಣ ಅಂತಂದು ಅದನ್ನು ಮತ್ತು ರೈಟ್ ಮಾಡಿಕೊಂಡು ಆಗಲಿದ್ದನ್ನು ಮತ್ತು ಮರನೇ ದಿನ ಬರ್ಕೊತೀನಿ. ಇನ್ನು ಬರೆಯೋದೆಲ್ಲ ಆಯಿತು, ಅಡುಗೆ ಕೂಡ ಎಲ್ಲ ಮಾಡಬೇಕು. ಇನ್ನು ಮಕ್ಕಳು ಹೇಳೋಕ್ಕಿಂತ ಮೊದಲೇಗೆ ಇದೆಲ್ಲ ಕೆಲಸ ಮಾಡಿಬಿಟ್ರೆ ನನಗೂ ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಸಂತೋಷ ಸಿಗ್ತೈತಿ. ಈ ಥರ ಬರೋದ್ರಿಂದ ನನಗೇನೋ ಒಂಥರ ಖುಷಿ ಆಗ್ತೈತಿ. ಹೀಗಾಗಿ ನಮ್ಗೆ ಖುಷಿ ಕೊಡೋ ವಿಚಾರಗಳನ್ನ ಆದಷ್ಟು ನಾನು ಮಾಡ್ತಾಯಿರ್ತೀನಿ. ಯಾರೇ ಆಗಲಿ ಹೆಣ್ಮಕ್ಳು ಸ್ವಲ್ಪ ನಿಮ್ಗೆ ಏನು ಇಷ್ಟನೋ ಅದನ್ನು ದಿನನಿತ್ಯದಲ್ಲಿ ಒಂದು 10 ನಿಮಿಷ ಏನಾದರೂ ಮಾಡಿ ಲೈಫ್ ಫುಲ್ ಕಲರ್ಫುಲ್ ಆಗಿರ್ತೈತಿ. ಇನ್ನು ಬೇಗ ಎಲ್ಲ ಅಡುಗೆ ಮಾಡ್ಕೋಬೇಕಂತ ಬಂದು ನೋಡಿರಿ, ಇವತ್ತು ಮೊಳಕೆ ಕಟ್ಟಿದ್ದು ಹುರುಳಿ ಕಾಳ್ದು ಸಾಂಬಾರು ಅಂದ್ರೆ ಮಸಾಲೆ ಸಾಂಬಾರು ಮಾಡ್ಕೋಬೇಕಂತ ಅಂದ್ಕೊಂಡೀನಿ. ಇದು ಮಾತ್ರ ಸಖತ್ತಾಗಿ ಬರ್ತೈತಿ, ಮಕ್ಕಳು ಕೂಡ ಭಾಳ ಇಷ್ಟ ಆಗ್ತೈತಿ. ಇನ್ನು ಅದಕ್ಕೆ ಸ್ವಲ್ಪ ಮಸಾಲೆ ಎಲ್ಲ ರುಬ್ಕೋಬೇಕಲ್ಲ, ಹೀಗಾಗಿ 1-2 ಹುಳಿ ಟೊಮೆಟೊ ತೊಗೊಂಡಿನಿ. ಆಮೇಲೆ ಹಸಿ ಕಾಯಿನ ತೊಗೊಂಡಿನಿ. ಬೇಕಾದ್ರೆ ನೀವು ಒಣ ಕೊಬ್ಬರಿ ಕೂಡ ಹಾಕ್ಕೋಬೋದು. ಆಮೇಲೆ ಇನ್ನೂ ಸ್ವಲ್ಪ ಅದಕ್ಕೆ ಮಿಕ್ಸಿಯಾಗ ಸ್ಪೈಸಿಯಾಗಿ ಜೀರಿಗೆ ಮತ್ತು ಗಸಗಸೆ, ಸೋಂಪು ಚಕ್ಕೆ, ಒಂದು 4 ಲವಂಗ ತೊಗೊಂಡಿನಿ. ಇನ್ನೂ ಏನಾದರೂ ಆ್ಯಡ್ ಮಾಡ್ಕೊತಿದ್ರೆ ಆ್ಯಡ್ ಮಾಡ್ಕೊಳ್ರಿ. ಈ ರೀತಿ ಇದನ್ನು ಮಸಾಲೆ ಎಲ್ಲ ರುಬ್ಕೊಂಬಂದೇನಿ ರೀ. ಇಷ್ಟು ಸಣ್ಣಾದ್ರೆ ಸಾಕು, ಸಖತ್ತು ಬರುತ್ತೆ ಮಸಾಲೆ ಸಾಂಬಾರು ಮಾತ್ರ. ಇದನ್ನ ಎಲ್ಲರೂ ಟ್ರೈ ಮಾಡಿರಿ. ಇನ್ನು ಅದಕ್ಕೆ ಸ್ವಲ್ಪ ಕಲ್ಲಲ್ಲಿ ನಾನು ಇದು ಬೆಳ್ಳುಳ್ಳಿ ಮತ್ತು ಶುಂಠಿನ ಹಾಕ್ಕೊಂಡು ಜಜ್ಕೊತೀನಿ. ಇದನ್ನ ನೀವು ಮಸಾಲೆಯನ್ನು ರುಬ್ಕೊತಿರ್ತೀರಲ್ಲ, ಅವಾಗ ಇದನ್ನ ಆ್ಯಡ್ ಮಾಡಿಕೊಂಡು ಹಾಕ್ಕೊಂಡು ಮಿಕ್ಸಿ ಮಾಡಿಕೊಂಡ್ರು ಬರ್ತೈತಿ. ನನಗೆ ಈ ಥರ ಸಪ್ರೇಟಾಗಿ ಇದನ್ನ ಜಜ್ಕೊಂಡು ಒಗ್ಗರಣೆ ಟೈಮ್ ಒಳಗೆ ಹಾಕ್ಕೊಂಡ್ರೆ ಇದೊಂಥರ ಡಿಫ್ರೆಂಟಾಗಿ ಟೇಸ್ಟ್ ಬರುತ್ತೆ ನನಗೆ ಶುಂಠಿ ಬೆಳ್ಳುಳ್ಳಿದು. ಹೀಗಾಗಿ ಅದನ್ನ ಸಪ್ರೇಟಾಗಿ ಜಜ್ಕೊತೀನಿ. ಆಮೇಲೆ ಒಂದು ಕುಕ್ಕರ್ನ ತೊಗೊತೀನಿ. ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಆಮೇಲೆ ಜೀರಿಗೆನ ಹಾಕ್ಕೊತೀನಿ. ಅದೆಲ್ಲ ಜೀರಿಗೆಲ್ಲ ಸಿಡಿದಾದ್ಮೇಲೆ ಅದಕ್ಕೆ 1-2 ಉಳ್ಳಾಗಡ್ಡಿನ ಮೀಡಿಯಮ್ದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡೀನಿ ರೀ. ಹಾಕ್ಕೊಂಡು ಅದನ್ನ ಸ್ವಲ್ಪ ಹೊತ್ತು ನಾವು ಒಂದು 30 ಸೆಕೆಂಡಷ್ಟು ಫ್ರೈ ಮಾಡಿಕೊಂಡು ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊತೀನಿ. ಆಮೇಲೆ ಅದನ್ನ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊತೀನಿ. ಆಮೇಲೆ ಅದಕ್ಕೆ ನಿಮ್ಗೆ ಖಾರಕ್ಕೆ ಅನುಗುಣವಾಗಿ ಖಾರ ಹಾಕ್ಕೊಳ್ರಿ. ಇಲ್ಲಿ ಅಚ್ಚ ಖಾರದ ಪುಡಿ ಹಾಕ್ಕೋತೀನಿ, ಒಂದು 2 ಸ್ಪೂನಷ್ಟು ಅಚ್ಚ ಖಾರದ ಪುಡಿನ ಹಾಕ್ಕೊಂಡು ಅದನ್ನು ನೀಟಾಗಿ ಖಾರ ಉಪ್ಪು ಎಲ್ಲ ಹೊಂದ್ಕೋಬೇಕು. ಅಲ್ಲಿ ಮಟ್ಟ ಅದನ್ನ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊತೀನಿ. ಇನ್ನು ರುಬ್ಬಿದಂಥ ಮಸಾಲೆನೂ ಕೂಡ ಹಾಕ್ಕೊತೀನಿ ರೀ. ಇನ್ನು ಈ ರುಬ್ಬಿದಂಥ ಮಸಾಲೆನ ಹಾಕ್ಕೊಂಡು ಒಂದು 4-5 ನಿಮಿಷ ಇದನ್ನ ಮಿಕ್ಸ್ ಮಾಡಿ ಬಿಟ್ಟು ಬಿಡಬೇಕಾಗೈತಿ. ಅವು ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗ್ಬೇಕು. ಇನ್ನು ಇದೆಲ್ಲ ಆದಮೇಲೆ 1-2 ಆಲೂಗಡ್ಡೆನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೋತೀನಿ ರೀ ನಾನು. ಇದಕ್ಕೆ ಹಾಕೋದ್ರಿಂದ ಸ್ವಲ್ಪ ಮಸಾಲೆ ಸಾಂಬಾರು ಸಖತ್ತಾಗಿ ಬರತ್ತೆ. ಇನ್ನು ಆಲೂಗಡ್ಡೆ ಅಷ್ಟೇ ಹಾಕ್ಕೊಂಡ್ರೆ ಸಾಕು, ಇನ್ನು ಯಾವುದೇ ತರಕಾರಿ ಹಾಕೋದೇನು ಬೇಕಾಗಿಲ್ಲ. ಆಮೇಲೆ ಅದಕ್ಕೆ ಹುರುಳಿ ಕಾಳನ್ನೆಲ್ಲ ಹಾಕ್ಕೊಂಡ್ಬಿಡ್ತೀನಿ. ಎಷ್ಟು ಹುರುಳಿ ಕಾಳನ್ನ ಹಾಕ್ಕೊಂಡ್ಬಿಡ್ತೀನಿ. ಹುರುಳಿ ಕಾಳನ್ನ ಹಾಕ್ಕೊಂಡು ಅದನ್ನ ನೀಟಾಗಿ ಖಾರ ಉಪ್ಪು ಎಲ್ಲ ಮಸಾಲೆ ಎಲ್ಲ ಮಿಕ್ಸ್ ಆಗೋಂಗೆ ಅದನ್ನ ಮಿಕ್ಸ್ ಮಾಡ್ಕೋಬೇಕಾಗೈತೆ ರೀ ನಾವು. ಈ ರೀತಿ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಅದಕ್ಕೆ ಸ್ವಲ್ಪ ಈ ಧನಿಯಾ ಪೌಡ್ರ್ 1-2 ಸ್ಪೂನಷ್ಟು ಧನಿಯಾ ಪೌಡ್ರನ್ನ ಹಾಕ್ಕೊಂಡು ಇನ್ನು ಮಸಾಲೆ ಎಲ್ಲ ರುಬ್ಕೊಂಡಿದ್ವಲ್ಲ ಅದಕ್ಕೆ ಅದೇ ಒಂದು ಜಾರಿಗೆ ನಾನು ಸ್ವಲ್ಪ ನೀರನ್ನ ಹಾಕ್ಕೊಂಡು ಅದನ್ನೆಲ್ಲ ಹಾಕ್ಕೊಂಡು ಇನ್ನೂ ಸ್ವಲ್ಪ ನಿಮ್ಗೆ ಎಷ್ಟು ಬೇಕು ನೋಡಿರಿ ಅಷ್ಟು ನೀರನ್ನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಬೆಲ್ಲನ ಹಾಕ್ಕೊಂಡು ಒಂದು 4-5 ವಿಷಲ್ ಆಗೋ ಮಟನೂ ಅದನ್ನ ಹೊಡ್ಸ್ಕೊತೀನಿ ನಾನು. ಆಮೇಲೆ ಅದು ನೀಟಾಗಿ ಎಲ್ಲ ಕುದಿರ್ತೈತಿ, ಎಲ್ಲ ಬೆಂದಿರ್ತೈತಿ, ಖಾರ ಉಪ್ಪು ಎಲ್ಲ ಕೂಡಿರ್ತೈತಿ. ಆದಷ್ಟು ಇದು ಸಾಂಬಾರು ರೆಡಿ ಆಗಿರ್ತೈತಿ. ಇನ್ನು ಅದಕ್ಕೆ ಒಗ್ಗರಣೆ ಕೊಡೋದು ಒಂದೇ ಬಾಕಿ ಇರತ್ತೆ ರೀ. ಹಿಂಗಾಗಿ ಇನ್ನು ನಾವು ಮತ್ತೊಂದು ಬಾಳ್ಗೆನ ಇಟ್ಕೊಂಡು ಅದಕ್ಕೆ ಒಂದಿಷ್ಟು ಎಣ್ಣೆನ ಹಾಕ್ಕೊಂಡು ಆಮೇಲೆ ಅದಕ್ಕೆ ಸಾಸಿವೆ ಜೀರಿಗೆ ಎಲ್ಲ ಹಾಕ್ಕೊತೀನಿ ನಾನು.
ಸಾಸಿವೆ ಜೀರಿಗೆ ಎಲ್ಲ ಹಾಕ್ಕೊಂಡು ಆಮೇಲೆ ಅದಕ್ಕೆ ಬೆಳ್ಳುಳ್ಳಿ ಜಜ್ಜಿದಂಥ ಬೆಳ್ಳುಳ್ಳಿ ಕರಿಬೇವು ಹಾಕ್ಕೊತೀನಿ. ಅದು ಸ್ವಲ್ಪ ಹೊತ್ತೆಲ್ಲ ಫ್ರೈ ಆದಮೇಲೆ ಇನ್ನು ಇದನ್ನು ಹುರುಳಿ ಕಾಳದ್ದು ಮಸಾಲೆ ಸಾಂಬಾರನ್ನ ಹಾಕ್ಕೊಂಡ್ಬಿಟ್ರೆ ನಮ್ಮದು ಹುರುಳಿ ಕಾಳ್ದು ಇವತ್ತು ಮಸಾಲೆ ಸಾಂಬಾರು ರೆಡಿ ಆಯ್ತು ನೋಡಿರಿ. ಇಷ್ಟ ಏನಿಲ್ಲ, ಸಖತ್ತಾಗಿರುತ್ತೆ ಟೇಸ್ಟ್ ಮಾತ್ರ. ಮನೆಯೊಳಗಂದ್ರೆ ನಮ್ಮ ಮನೆಯೊಳಗೆ ಎಲ್ಲರೂ ಇಷ್ಟಪಡ್ತಾರೆ. ನನ್ನ ಹಸ್ಬೆಂಡ್ ಕೂಡ ಇದನ್ನ ಡಬ್ಬಿ ಕಟ್ಕೊಂಡು ಹೋಗೋಕೆ ಅವ್ರಿಗೂ ಇಷ್ಟ ಆಗ್ತೈತಿ. ಮಕ್ಕಳಿಗಂದ್ರೆ ಸಿಕ್ಕಾಪಟ್ಟೆ ಟೇಸ್ಟ್ ಆಗಿರುತ್ತಲ್ಲ, ಇಷ್ಟ ಆಗ್ತೈತೆ ಅವ್ರಿಗೂ ಕೂಡ. ಇನ್ನು ಈ ಥರ ಅದೆಲ್ಲ ಕಲರ್ ಬಿಟ್ಕೋಬೇಕು, ಎಣ್ಣೆ ಮೇಲ್ಗಡೆ ತೇಲಿ ಬರಬೇಕು. ಅಲ್ಲಿ ಮಟನನ್ನು ಕುದಿಸ್ಕೊಂಡು ಆಮೇಲೆ ಸ್ವಲ್ಪ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡ್ಬಿಟ್ರೆ ನಮ್ಮದು ಇಲ್ಲಿ ಮೊಳಕೆ ಕಟ್ಟಿದ್ದ ಹುರುಳಿ ಕಾಳ್ದು ಮಸಾಲೆ ಸಾಂಬಾರು ರೆಡಿ ಆಯ್ತು ನೋಡಿರಿ. ಇನ್ನು ಚಪಾತಿ ರೈಸು ಎಲ್ಲ ರೆಡಿ ಆಗೈತಿ. ಎಲ್ಲ ಈ ಗ್ಯಾಪ್ ಒಳಗೆ ನನ್ನಡ್ಕೆ ಎಲ್ಲ ಮಾಡ್ಕೊಂಡ್ಬಿಡ್ತೀನಿ. ನಮ್ಮ ಮಕ್ಕಳು ಸ್ಕೂಲ್ ಟೈಮ್ ಆಗ್ತೈತಲ್ಲ, ಹಿಂಗಾಗಿ ಅದನ್ನೆಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟಿರ್ತೀನಿ. ಇವತ್ತಿನ ಊಟಕ್ಕೆ ಇಷ್ಟೆಲ್ಲ ನೋಡಿರಿ. ಇನ್ನು ಅದ್ರ ಜೊತೆ ಸ್ವಲ್ಪ ಮೊಸರು ಉಳ್ಳಾಗಡ್ಡಿ ಅದೆಲ್ಲ ಇದ್ರೂ ಇನ್ನೂ ಟೇಸ್ಟ್ ಆಗ್ತೈತಿ. ಇದನ್ನು ಯಾರಿಗೆಲ್ಲ ಇಷ್ಟ ನೋಡಿರಿ ಅವರು ಮಾಡಿಕೊಡ್ರಿ. ಇನ್ನು ಇವತ್ತಿನ ರೆಸಿಪಿ ನಿಮ್ಗೆ ಏನಾದರೂ ಇಷ್ಟವಾದ್ರೆ ಒಂದು ಲೈಕ್ ಕೊಡೋದನ್ನು ಮರೆಯೋಕ್ಕೆ ಹೋಗ್ಬಿಡ್ರಿ. ಮನೆಯೊಳಗೆಲ್ಲ ಟ್ರೈ ಮಾಡಿರಿ. ಇನ್ನು ಮೊಳಕೆ ಕಟ್ಟಿದ ಕಾಳುಗಳನ್ನ ಮಕ್ಕಳ ಊಟದೊಳಗೆ ಆದಷ್ಟು ತಿನ್ನೋಕೆ ಕಲಿಸ್ಬೇಕು, ಆರೋಗ್ಯಕ್ಕೂ ಕೂಡ ಅಷ್ಟೇ ಒಳ್ಳೆಯದು. ಇನ್ನು ಇವತ್ತಿನ ಊಟಕ್ಕೆ ನಮ್ಮದು ಇಷ್ಟ ಆಗಿತ್ತು ನೋಡಿರಿ. ಬೆಳಗ್ಗೆನೇ ಇದನ್ನ ನಾಷ್ಟ ಅದು ಏನು ಮಾಡ್ಕೊತ ಕುಂದಿರಲಿಲ್ಲ, ನಾನು ಡೈರೆಕ್ಟಾಗಿ ಅಡುಗೆನೇ ಮಾಡಿದ್ನಿ. ಇನ್ನು ಊಟ ಮಾಡಿಕೊಂಡು ಅವ್ರು ಇದನ್ನ ಊಟ ಮಾಡಿಕೊಂಡು ಸ್ವಲ್ಪ ಡಬ್ಬ ಕೂಡ ಇದನ್ನ ಹಾಕ್ಕೊಂಡು ಹೋದ್ರು. ಇಷ್ಟ ಆದ್ರೆ ಅವ್ರಿಗೂ ಸ್ವಲ್ಪ ನಾವು ಊಟ ಮಾಡೋಕೆ ಕಲಿಸ್ದಂಗೆ ಆಕೈತಿ. ದಿನ ಬರೀ ನಾಷ್ಟ ಅದು ಇದು ಅನ್ಕೋತ್ರ ಮಕ್ಕಳು ಊಟ ಮಾಡೋದನ್ನು ಕಲಿಯೋದಿಲ್ಲ. ಹೀಗಾಗಿ ಅವ್ರ ಸ್ಕೂಲ್ನಲ್ಲಿ ಚಪಾತಿ ರೊಟ್ಟಿ ಕಂಪಲ್ಸರಿ ಕಟ್ಕೊಂಬರ್ಬೇಕು. ದಿನ ದೋಸೆ ಪಡ್ಡು ಈ ಥರ ಎಲ್ಲ ಕಟ್ಕೊಂಬರೋದನ್ನ ಅವಾಯ್ಡ್ ಮಾಡ್ತಾರೆ. ಇನ್ನು ಇವತ್ತಿದು ರೈಸ್ ಜೊತೆ ಕೂಡ ಭಾಳ ಮಸ್ತ್ ಅಂದ್ರೆ ಭಾಳ ಮಸ್ತ್ ಟೇಸ್ಟ್ ಬರತ್ರಿ. ನನಗಂತ್ರಿ ಇದ್ರ ಜೊತೆ ತಪ್ಪು ಹಾಕೊಂಡು ತಿನ್ನಕತ್ರ ಸಖತ್ ಇಷ್ಟ ಆಕೈತಿ. ಇನ್ನು ಅಡುಗೆ ಕೆಲಸ ಎಲ್ಲ ಅಂತೂ ಮುಗೀತು. ಸ್ವಲ್ಪ ಏನಾದರೂ ನಂದು ಎಲ್ಲ ಕೆಲಸ ಏನು ಇರ್ತಾವಲ್ರಿ ಅವನು ಎಲ್ಲ ಮಾಡ್ಕೋಬೇಕಂತಂದು ರೆಡಿ ಮಾಡ್ಕೋತಿದ್ದೆ. ಯಾಕಂದರೆ ಸ್ವಲ್ಪ ಡ್ರೆಸ್ ಎಲ್ಲ ಫಿಟ್ಟಿಂಗ್ ಮಾಡ್ಕೋಬೇಕಿತ್ತಂತಂದು. ಇನ್ನು ನಾನು ಮಧ್ಯಾಹ್ನ ಹೊತ್ತು ಖಾಲಿನೇ ಇರ್ತೀನಿ ರೀ. ಯಾವ ರೀತಿ ಕೆಲಸದ ಏನು ಇರೋದಿಲ್ಲ. ಯಾಕಂದರೆ ಬೆಳಗ್ಗೆನೇ ಎಲ್ಲ ಕೆಲಸ ಮುಗಿದ್ಬಿಟ್ಟಿರ್ತಾವೆ. ಅಡುಗೆ ಕೆಲಸನೂ ಇರ್ತೈತಿ, ಕ್ಲೀನಿಂಗ್ ಅದೆಲ್ಲ ಮುಗಿದ್ಬಿಟ್ಟಿರ್ತೈತಿ. ಇನ್ನು ಮಕ್ಕಳು ಹಸ್ಬೆಂಡು ಎಲ್ಲರೂ ಸ್ಕೂಲಿಗೆ ಹೋಗಿರ್ತಾರೆ. ಇನ್ನು ನಾನಾದರೂ ಏನು ಮಾಡೋದಂತಂದು ಸ್ವಲ್ಪ ಬಟನೆಲ್ಲ ಸ್ಟಿಚಿಂಗ್ ಮಾಡ್ಕೋಬೇಕಂತಂದು ಈಗ ಕೂತ್ಕೊಂಡೀನಿ. ಟೈಮ್ ಬಂದು ಒಂದು 12 ಗಂಟೆ ಆಗಿತ್ತು. ಏನು ಕೆಲಸ ಇದ್ರಕ್ಕಿಲ್ಲ, ಇದಾದರೂ ಆಗ್ತೈತೆ ಅಂತಂದು ದಿನ ಏನಾದರೂ ಈ ಥರ ಇತ್ತಂದ್ರೆ ಇದನ್ನೆಲ್ಲ ಮಾಡ್ಕೊತೀನಿ. ಹಾಗಾಗಿ ಇದನ್ನ ಸ್ವಲ್ಪ ಮಾಡ್ಕೊತ ಒಂದೆರಡು ಮಾತನ್ನು ಹೇಳ್ತೀನಿ. ಇವತ್ತಿನ ಟಾಪಿಕ್ ಬಂದು ಮೌನ. ನಮ್ಮ ಜೀವನದಲ್ಲಿ ಮೌನ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಕೈತಿ. ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ಅದಕ್ಕೆ ಪದನೇ ಇಲ್ಲ. ಯಾಕಂದ್ರೆ ನಮ್ಮ ಜೀವನದಾಗ ಸ್ವಲ್ಪನಾದರೂ ನಾವು ಮೌನವಾಗಿರೋದನ್ನು ಕಲಿಬೇಕಾಕೈತಿ. ಯಾವಾಗಲೂ ನಾವು ವಟ ಅಂತ ಅನ್ಕೊತ ಇರೋಕ್ಕಾಗೋದಿಲ್ಲ. ಸ್ವಲ್ಪ ಮೌನವಾಗಿರೋದನ್ನು ಕಲಿಬೇಕಾಕೈತಿ. ನಾವು ಯಾರಾದರೂ ಸಿಕ್ಕರೆ ಸಾಕು ವಟ ಅಂತಿರ್ತೀವಿ, ಅವ್ರ ತಲೆ ಎಲ್ಲ ತಿಂತಿರ್ತೀವಿ. ಅವ್ರಿಗೆ ಎಷ್ಟು ಹಿಂಸೆ ಆಗುತ್ತೋ ಅಥವಾ ಏನಾಗುತ್ತೋ ನಮ್ಗೆ ಗೊತ್ತಿಲ್ಲ. ನಾವು ಅವ್ರನ್ನ ಖುಷಿ ಪಡಿಸ್ಬೇಕು, ಅವ್ರ ಜೊತೆ ನಾವು ಹೊಂದಾಣಿಕೆ ಮಾಡ್ಕೋಬೇಕಂತಂದು ಮಾತಾಡ್ತಿರ್ತೀವಿ. ಅದು ಕಾಲ ಕಳೆದಂಗೆ ಎಲ್ಲ ಹೆಂಗಾಕೈತಿ ಅವ್ರಿಗೆ ಒಂಥರ ತಲೆನೋವು ಅನ್ನಿಸ್ಬಿಡ್ತೈತಿ. ನಾವಂದ್ರೆ ಏನೂ ಮರ್ಯಾದೆನೇ ಇಲ್ಲ, ಸ್ವಲ್ಪ ನಮ್ಮನ್ನೆಲ್ಲ ನೆಗ್ಲೆಕ್ಟ್ ಮಾಡೋಕೆ ನಿಂತ್ಬಿಡ್ತಾರೆ. ಅವಾಗ ನಮ್ಮ ಮನಸ್ಸಿಗೆ ತುಂಬ ಅಂದ್ರೆ ತುಂಬಾ ನೋವಾಗಿಬಿಡ್ತೈತಿ. ಹೀಗಾಗಿ ಅದನ್ನೆಲ್ಲ ಒಮ್ಮೊಮ್ಮೆ ನಮ್ಮ ಸ್ನೇಹಿತರು ನಮ್ಮಿಂದ ದೂರ ಆಗ್ತಾರೆ, ನಮ್ಮ ಸಂಬಂಧಿಕರು ನಮ್ಮಿಂದ ದೂರ ಆಗ್ತಾರೆ. ಏನೋ ಈ ನಡುವೆ ಸ್ವಲ್ಪ ಯಾರಾದರೂ ಹೊಸ ಸ್ನೇಹಿತರು ಸಿಕ್ಕಾರಂದ್ರೆ ಅವರು ಕೂಡ 1-2 ದಿನ 3 ದಿನ 1 ವಾರ 1 ತಿಂಗಳು ನಮ್ಮ ಜೊತೆ ಚೆಂದಾಗೇ ಇರ್ತಾರೆ. ನಮ್ಮ ಮಾತಿನಿಂದ ಬೇಜಾರಾಗಿ ಅವ್ರಿಗೂ ನಮ್ಮ ಮೇಲೆ ಇರುವಂಥ ಒಂದು ಗೌರವ ಹೋಗಿಬಿಡ್ತೈತಿ. ಅವಾಗ ಅವರು ಕೂಡ ನಮ್ಮಿಂದ ದೂರ ಆಗ್ತಾರೆ. ಇದೆಲ್ಲ ಸ್ವಲ್ಪ ಚೇಂಜ್ ಮಾಡ್ಕೋಬೇಕು. ಇದನ್ನೆಲ್ಲ ಆದಷ್ಟು ನಮ್ಮ ಜೀವನದಿಂದ ಸ್ವಲ್ಪ ಕಂಪ್ಲೀಟಾಗಿ ನಾವು ಚೇಂಜ್ ಆಗಬೇಕು. ಇದನ್ನೆಲ್ಲ ಬದಲಾಯಿಸ್ಬೇಕಂದ್ರೆ ಆದಷ್ಟು ನಾವು ಮೌನವಾಗಿರೋದನ್ನ ಕಲ್ತ್ಕೋಬೇಕು. ಇಲ್ಲಾಂದ್ರೆ ಎಂತೆಂಥ ಕಷ್ಟಗಳನ್ನ ಎದುರಿಸ್ತೀವಿ ಅಂತಂದ್ರೆ ಎಲ್ಲರೂ ನಮ್ಮ ಮರ್ಯಾದೆನ ತೆಗಿಯೋಕೆ ನೋಡ್ತಿರ್ತಾರೆ. ಯಾಕಂದರೆ ಅವರಿಗೆ ನಮ್ಮ ಮೇಲೆ ಗೌರವ ಆಗಲಿ, ನಮ್ಮ ಮಾತಿನ ಮೇಲೆ ಗೌರವ ಆಗಲಿ ಏನೂ ಇರೋದಿಲ್ಲ. ಏನು ಬಿಡ ಹಂಗೆ ಖಾಲಿ ಪಿಲಿ ಮಾತಾಡ್ತಾಳೆ, ಏನೋ ಮಾತಾಡ್ತಾನವ, ಅವ್ನು ಏನು ಮಾತು ಕೇಳೋದಂತಂದು ನಗ್ತಾ ಇದ್ದ ವ್ಯಕ್ತಿ ಆಟೋಮೆಟಿಕ್ಕಾಗಿ ನಮ್ಮನ್ನು ನಿರ್ಲಕ್ಷಿಸಿದ. ನಮ್ಗೆ ಎಷ್ಟು ನೋವಾಗ್ತೈತಿ ಅದು. ನಾವು ಯಾವಾಗಲೂ ಇನ್ನೊಬ್ಬರನ್ನ ನಗಿಸ್ಕೊತ ನಮ್ಮ ಮನಸ್ಸು ಹಳವಾರಿಟ್ಕೊಂಡು ಅವ್ರ ಮನಸ್ಸನ್ನು ಹಳವಾರಿಟ್ಕೊಂಡಿರ್ತೀವಿ. ಆದ್ರೆ ಅದು ಮಾತಿಗೂ ಅದು ಅಂತಾರಲ್ಲ, ಅದು ಮಾತಿಗೆ ಭಾಳ ಅಂದ್ರೆ ಭಾಳ ಬೆಲೆ ಐತ್ರಿ. ನಮ್ಮ ಮಾತಿಗೆ ಎಷ್ಟು ಬೆಲೆ ಐತೆ ಅಂತಂದ್ರೆ ಅದು ನಮ್ಗೆ ಗೊತ್ತಿರೋಂಗಿಲ್ಲ. ಹೀಗಾಗಿ ಆದಷ್ಟು ನಮ್ಮ ಮಾತು ಹೆಂಗಿರ್ಬೇಕಂತಂದ್ರೆ ಒಂದು ಗಂಭೀರವಾಗಿರ್ಬೇಕು. ಮಾತಾಡಿದ್ರೆ ಅದೇನೋ ಅಂತಾರಲ್ಲ ಹಳ್ಳಿ ಒಳಗೆ ಹಸಿ ಗೋಡ್ಯಾಗ ಹಳ್ಳಿ ಇಟ್ಟಂಗೆ ಮಾತಾಡ್ತಾ. ಈಗ ಒಂದೇ ಮಾತು ಮಾತಾಡ್ತಾಳೆ ಕರೆ ಹಸಿ ಗೋಡ್ಯಾಗ ಹಳ್ಳಿ ಇಟ್ಟಂಗೆ ಮಾತಾಡ್ತಾ. ಹೀಗಾಗಿ ಆದಷ್ಟು ನಾವು ಮಾತನ್ನು ಯಾವಾಗ ಮಾತಾಡಬೇಕು, ಯಾವಾಗ ನಾವು ಮಾತನಾಡಬಾರ್ದು, ಯಾವಾಗ ಮೌನವಾಗಿರ್ಬೇಕು ಅನ್ನೋದನ್ನು ಕಲಿಬೇಕಾಕೈತಿ. ಇದನ್ನು ಏಕೆಂದ್ರೆ ನಾವು ಭಾಳ ಅಂದ್ರೆ ಭಾಳ ಕಷ್ಟ ಅನುಭವಿಸಿಬಿಟ್ಟಿರ್ತೀವಿ. ಎಲ್ಲರೂ ನಮ್ಮ ಮರ್ಯಾದೆ ತೆಗಿಯೋಕೆ ನೋಡ್ತಿರ್ತಾರೆ. ಹೋಗೋ ನೀನು, ನಿನ್ನ ಮಾತು ಏನು, ನಮ್ಮ ಕೆಲಸದ ಹೋಗು ಅಂದ್ರೆ ನಮಗೇನೂ ಕೆಲಸನೇ ಇಲ್ಲ, ಈ ಥರ ಎಲ್ಲ ನೋಡ್ತಿರ್ತಾರೆ. ಹೀಗಾಗಿ ಆದಷ್ಟು ಮೌನವಾಗಿರೋದನ್ನು ಕಲೀರಿ. ಯಾವಾಗಲೂ ವಟ ಅನ್ನೋದು
ನೀವು ಎಷ್ಟು ಒಳ್ಳೆಯ ಮನುಷ್ಯ ಆಗಿದ್ರೂ ಕೂಡ ನಿಮ್ಮ ಮಾತು ನಿಮ್ಮ ನಿಯಂತ್ರಣದಲ್ಲಿ ಇರ್ಲಿಕ್ಕಂದ್ರೆ ನೀವು ಇನ್ನೊಬ್ರ ಕಣ್ಣಲ್ಲಿ ಭಾಳ ಚೀಪ್ ಅಂದ್ರೆ ಭಾಳ ಚೀಪಾಗಿ ಕಾಣ್ತೀರಿ. ಹೀಗಾಗಿ ಆದಷ್ಟು ಮೌನವಾಗಿರೋದನ್ನು ಕಲೀರಿ. ಹೇಳ್ತಾರೆ ದೊಡ್ಡವರು ಏನಪ್ಪ ಅಂತಂದ್ರೆ, ಮೌನ ಸಾಧಕನ ಸಾಧನೆಯ ಮೊದಲ ಮೆಟ್ಟಿಲು ಅಂತಂದು. ಈ ಮಾತು ಎಷ್ಟು ಸತ್ಯ ಅಂತಂದು ಬೇಕಾದ್ರೆ ನಿಮ್ಗೆ ಇನ್ನೂ ಇದ್ರ ಬಗ್ಗೆ ತಿಳ್ಕೊಬೇಕಾದ್ರೆ ಸಾಕಷ್ಟು ಮೋಟಿವೇಶನ್ ಈ ಮೌನದ ಬಗ್ಗೆ ಸಿಗ್ತಾವೆ. ಅದನ್ನು ನೋಡಿರಿ, ಆದಷ್ಟು ಮೌನವಾಗಿರೋದನ್ನು ಕಲೀರಿ. ನಾನು ನನ್ನ ಜೀವನದಲ್ಲಿ ಸಾಕಷ್ಟು ಮಾತನಾಡ್ತಿದ್ದೆ. ಇವಾಗ ಅಂದರೆ ನಾನು ಮೊದಲೇಕೆಲ್ಲ ಮೌನವಾಗಿ ಇದ್ದವಳು ಸ್ವಲ್ಪ ಮಾತನಾಡೋದನ್ನು ಕಲಿತೆ. ಹಾಗೆ ಮಾತಾಡ್ತಾ ಈ ಪರಿಸ್ಥಿತಿ ನನಗೂ ಬಂದಾಗ, ಬೇಡ, ನಾನು ಮೊದಲೇಕಿದ್ದಿದ್ದು ಕರೆಕ್ಟ್, ನಾನು ಮೌನವಾಗಿರೋದನ್ನೇ ಕಲಿಬೇಕು, ವಾಪಸ್ ಅದೇ ಒಂದು ಸ್ಥಾನಕ್ಕೆ ಹೋಗ್ಬೇಕಂತಂದು ಆದಷ್ಟು ನಾನು ಮೌನವಾಗಿರೋದನ್ನು ಕಲ್ತೀನಿ. ಹೀಗಾಗಿ ಯಾಕಂದ್ರೆ ನಮ್ಮ ಮನೆಯೊಳಗೂ ನಾವು ಹೊರಗಷ್ಟಲ್ಲ, ನಮ್ಮ ಮನೆಯೊಳಗೂ ನಾವು ಮಾತಾಡ್ತಿದ್ರೆ ನಮ್ಮ ಹಸ್ಬೆಂಡ್ ಕೂಡ ನಮಗೆ ಮರ್ಯಾದೆ ಕೊಡೋದನ್ನು ಬಿಡ್ತಾರೆ. ಈಕೇನು ಹೊಳ್ಳೆ ಮಳೆ 24 ತಾಸು ವಟ ಅಂತಿರ್ತಾಳೆ, ಈಕಿನ ಮಾತೇನು ಕೇಳೋದು, ಇದ್ದ ರೀತಿ ಒಂದು ಈ ಥರ ಅವ್ರದ್ದು ತಲೆಯಲ್ಲಿ ಕೂತ್ಕೊಂಡ್ಬಿಡ್ತೈತಿ. ಹೀಗಾಗಿ ಆದಷ್ಟು ಮನೆಯಲ್ಲೇ ಇರಿ, ಹೊರಗೆ ಇರಿ, ಏನೋ ಮಾತಾಡ್ತಿದ್ರೂ ಸ್ವಲ್ಪ ಆ ಮಾತಿನಲ್ಲಿ ಅರ್ಥ ಇಟ್ಟುಕೊಂಡು. ಎಲ್ಲರೂ ನಗಿಸೋದು ನಮ್ಮ ಕೆಲಸ ಅಲ್ಲ, ನಾವು ಖುಷಿಯಾಗಿರೋದು ಕೂಡ ನಮ್ಮ ಕೆಲಸ. ನಮಗೆ ಎಷ್ಟು ಗೌರವ ಇರುತ್ತೋ ಅದು ನಮ್ಮ ಜವಾಬ್ದಾರಿ. ಎಲ್ಲರದ್ದು ಒಂದು ಮರ್ಯಾದೆನ ನೋಡ್ತೀವಿ, ನಮ್ಮ ಮರ್ಯಾದೆ ನಮಗೆ ಭಾಳ ಇಂಪಾರ್ಟೆಂಟ್. ನಮ್ಮ ಒಂದು ಮರ್ಯಾದೆ ನಮ್ಮ ಜವಾಬ್ದಾರಿ ಆಗಿರ್ತೈತಿ. ಹೀಗಾಗಿ ಮಾತಿನಿಂದ ಮರ್ಯಾದೆ ಕಳ್ಕೋದು ಬೇಡ ಅಂತಂದು ಇವತ್ತಿನ ಈ ಟಾಪಿಕ್ ಬಗ್ಗೆ ಮಾತಾಡಿದೆ. ಈ ಟಾಪಿಕ್ ಸ್ವಲ್ಪ ಜನಕ್ಕಾದರೂ ಇಷ್ಟ ಆಗ್ತೈತೆ ಅಂತ ಅಂದ್ಕೊಂಡೀನಿ. ಯಾಕಂದರೆ ನಾವು ಎಲ್ಲರೂ ನಮಗೆಲ್ಲದನ್ನು ತಿಳಿಸ್ಕೊಡೋಂಗಿಲ್ಲ. ನಾವು ಒಂದೊಂದನ್ನು ನಾವೇ ತಿಳ್ಕೊಬೇಕಾಕೈತಿ. ಕಲಿಸ್ತಾರೆ ಜೀವನದಲ್ಲಿ ಸಾಕಷ್ಟು ಕಷ್ಟಗಳನ್ನು ನಮಗೆ ತಿಳಿಸ್ತಾನೆ ಬರ್ತಾರೆ. ನಮ್ಮ ಸಂಬಂಧಿಕರಾಗಲಿ ಸ್ನೇಹಿತರಾಗಲಿ, ಎಲ್ಲ ಸ್ನೇಹಿತರು ಒಳ್ಳೆಯವರಾಗಿರಲ್ಲ, ಎಲ್ಲ ಸ್ನೇಹಿತರು ಕೆಟ್ಟವರಾಗಿರಲ್ಲ, ಕಲಿಸ್ತಾನೆ ಬರ್ತಿರ್ತಾರೆ. ನಾವು ಕಲ್ಕೊತ ಹೋಗ್ತಿರ್ತೀವಿ. ಆದರೆ ಒಳ್ಳೆಯದನ್ನು ಕಲಿಸೋದನ್ನು ಬರೋರು ಭಾಳ ಕಮ್ಮಿ ರೀ. ಯಾಕಂದರೆ ಕಷ್ಟಗಳನ್ನು ಕಲಿಸೋಕೆ ರಗಡ್ ಜನ ಬರ್ತಾರೆ, ಆದರೆ ನಮಗೆ ಒಳ್ಳೆಯದನ್ನು ಕಲಿಸೋಕೆ ಭಾಳ ಮಂದಿ ಬರೋಂಗಿಲ್ಲ. ಅದು ನಮ್ಗೆ ಟೈಮ್ ಕೂಡ ಸಿಗೋಂಗಿಲ್ಲ. ನಮ್ಗೆ ಒಳ್ಳೇದಾಗಬೇಕಂದ್ರೆ ಅದಕ್ಕೆ ನಾವೇ ಪ್ರಯತ್ನ ಪಡಬೇಕು. ನಮ್ಮ ಒಂದು ಯಶಸ್ಸಿನ ಮೆಟ್ಟಿಲಿಗೆ ನಮ್ಮ ಹೆಜ್ಜೆನ ನಾವು ಮೊದಲು ಮೆಟ್ಟಿಲಾಗಿ ನಾವೇ ಇಡಬೇಕಾಕೈತಿ. ಯಾಕಂದರೆ ಯಾರೂ ನಮ್ಗೆ ಒಳ್ಳೇದಾಗಲಿ ಅಂತ ಬಯಸೋದಿಲ್ಲ. ಹೀಗಾಗಿ ನಮ್ಮ ಒಳ್ಳೆತನಕ್ಕಾಗಲಿ ಯಾವುದೂ ಬೆಲೆ ಇರೋಂಗಿಲ್ಲ. ನಮ್ಮ ಮಾತಿಗೆ ಬೆಲೆ ಸಿಗಬೇಕಂದ್ರೆ ಆದಷ್ಟು ಮೌನವಾಗಿರಬೇಕು. ನಾವು ಮೌನವಾಗಿದ್ದರೆ ನಮಗೂ ಬೆಲೆ, ನಮ್ಮ ಮಕ್ಕಳಿಗೂ ಬೆಲೆ, ನಮ್ಮ ಮನೆತನಕ್ಕೂ ಬೆಲೆ. ಹೀಗಾಗಿ ಹೆಣ್ಮಕ್ಳು ಆದಷ್ಟು ನೋಡ್ತಿರ್ಬೇಕಾರೆ ಹಳ್ಳಿ ಒಳಗಾಗಲಿ ಅಥವಾ ಹಿಂದಿನ ಕಾಲದಾಗಲಿ ಹೆಣ್ಮಕ್ಳು ಜಾಸ್ತಿ ಮಾತಾಡಬಾರ್ದು ಅಂತ ಹೇಳ್ತಿದ್ರು. ಹೇಳಬೇಕಂದ್ರೆ ನಾವು ಅವ್ರನ್ನೆಲ್ಲ ನೆಗ್ಲೆಕ್ಟ್ ಮಾಡ್ತಿದ್ವಿ, ಅವ್ರ ಮಾತುಗಳನ್ನೆಲ್ಲ ನೆಗ್ಲೆಕ್ಟ್ ಮಾಡ್ತಿದ್ವಿ. ನಾವು ಏನು ಹೆಣ್ಮಕ್ಳೆಲ್ಲ ಮಾತಾಡಬಾರ್ದು. ಹೇಳ್ಬೇಕಂದ್ರೆ ಹೆಣ್ಮಕ್ಳು ಎಷ್ಟು ಮೌನವಾಗಿರ್ತಾಳೋ ಆ ಹೆಣ್ಣಿಗೆ ಭಾಳ ಅಂದರೆ ಭಾಳ ಗೌರವ ಸಿಗೈತಿ. ನಾವು ಎಷ್ಟೋ ಮನೆಯಲ್ಲಿ ನಮ್ಮ ತಾಯಿ ಜೊತೆ ಮಾತಾಡ್ರಿ, ನಮ್ಮ ಮಾತು ಕೇಳಿಸ್ಕೊತಾರೆ. ನಮ್ಮ ಮಕ್ಳ ಜೊತೆ ಮಾತಾಡ್ರಿ, ಯಾಕಂದ್ರೆ ಮಕ್ಕಳು ಸಣ್ಣ ಮಕ್ಕಳ ಜೊತೆ ಮಾತಾಡ್ರಿ, ಮಕ್ಕಳು ಕೇಳಿಸ್ಕೊತಾರೆ. ಅದೇ ನಿಮ್ಮ ಹಸ್ಬೆಂಡ್ ಜೊತೆ ಮಾತಾಡ್ರಿ, ಒಂದಿನ ಕೇಳ್ತಾರೆ ನಿಮ್ಮ ಮಾತನ್ನು, 2 ದಿನ ಕೇಳ್ತಾರೆ, 3ನೇ ದಿನಕ್ಕೆ ಅವ್ರಿಗೂ ಬೇಜಾರಾಗಿಬಿಡ್ತೈತಿ. ಹೀಗಾಗಿ ಮಾತಾಡ್ಬೇಕಂತಂದ್ರೆ ನಿಮ್ಮ ಜೊತೆ ನೀವು ಮಾತಾಡ್ಬೇಕಂದ್ರೆ ಆದಷ್ಟು ಪುಸ್ತಕಗಳನ್ನು ಓದಿ. ಅವಾಗ ನಮ್ಮಪ್ಪ ಹೇಳ್ತಿದ್ರು ನಂಗೆ ಸಣ್ಣವರಿದ್ದಾಗ, ನಮ್ಮ ಜೊತೆ ಮಾತಾಡೋರು ಯಾರೂ ಇಲ್ಲ, ನಮ್ಮ ಜೊತೆ ನಾವು ರಿಯಲ್ಲಾಗಿ ನಮ್ಮ ಜೊತೆ ಮಾತಾಡೋ ಒಂದು ಪುಸ್ತಕ ಮಾತ್ರ. ಅದನ್ನು ನಾವು ಹೆಂಗೆ ಅದ್ರ ಜೊತೆ ಮಾತಾಡ್ಕೊತ ಹೋಗ್ತೇವೋ ಅದು ನಮ್ಮ ಜೊತೆ ಮಾತಾಡ್ತೈತೆ ಅಂತಂದು ಈ ಮಾತು ನನಗೆ ಇನ್ನೂ ನೆನಪೈತಿ. ಒಂದು 7th ಸ್ಟ್ಯಾಂಡರ್ಡ್ ಏನೋ ಇದ್ದಾಗ ಹೇಳಿದ್ರು. ಈ ಮಾತು ನನಗೆ ಇನ್ನೂ ನೆನಪೈತಿ. ಹೀಗಾಗಿ ನೀವು ಮಾತಾಡಬೇಕು. ಯಾವ ವ್ಯಕ್ತಿಗೆ ಮಾತನಾಡೋದನ್ನು ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ ನೋಡಿರಿ, ಅವ್ರಿಗೆ ಒಂದೇ ಸೊಲ್ಯೂಷನ್ ಏನಪ್ಪ ಅಂತಂದ್ರೆ ಬುಕ್ ಓದೋದನ್ನು ಅಭ್ಯಾಸ ಮಾಡ್ಕೊಳ್ರಿ. ಅವಾಗ ನಿಮಗೂ ಮಾತಾಡ್ದಂಗೆ ಆಕೈತಿ, ನಿಮ್ಮ ಜೊತೆ ಒಬ್ಬರು ಪಾರ್ಟ್ನರು ಸಿಕ್ಕಂಗೆ ಆಗ್ತೈತಿ, ಮತ್ತು ನಿಮಗೂ ಜೀವನದಾಗ ಒಂದು ಏನೋ ಸಾಧಿಸ್ಬೇಕಂತಂದು ಛಲ ಹುಡ್ತೈತಿ. ಹೀಗಾಗಿ ಆದಷ್ಟು ಬುಕ್ಗಳನ್ನು ಓದ್ತಾ ಇರಿ. ನಿಮಗೆ ನೋಡಿರಿ ಅವಾಗ ಆಗುವಂಥ ಬದಲಾವಣೆಗಳು ನಿಮ್ಮ ಜೀವನದಾಗ ಭಾಳ ಅಂದ್ರೆ ಭಾಳ ಮಸ್ತಾಗಿರ್ತಾವೆ. ಇವತ್ತಿನ ಈ ಟಾಪಿಕ್ ಎಲ್ಲರಿಗೂ ಇಷ್ಟವಾಗಿತ್ತು ಅಂತ ಅನ್ಕೋತೀನಿ. ಹೇಳಿದ್ದೆಲ್ಲ ಮೌನ ಸಾಧಕನ ಸಾಧನೆಯ ಮೊದಲ ಮೆಟ್ಟಿಲು. ಈ ಒಂದು ಪದ ಕೇಳಕತ್ರ ಎಷ್ಟು ಹಿತ ಆಕೈತೆ ಅಂತಂದ್ರೆ ಮನಸ್ಸಿನಲ್ಲಿ ಎಷ್ಟು ಒಂದು ಒಳ್ಳೆ ಆಲೋಚನೆಗಳು ಬರ್ತಾವೆ ಅಂತಂದ್ರೆ ಹೌದಲ್ವ ಅನ್ನಿಸ್ತೈತಿ ಒಂದು ಸೆಕೆಂಡ್. ಹಂಗಾಗಿ ಆದಷ್ಟು ನೀವು ಇದೆಲ್ಲ ಬುದ್ಧಿಂದು ಮೋಟಿವೇಶನ್ ಇದೆಲ್ಲ ಸಿಗ್ತಿರ್ತಾವೆ ನೋಡ್ರಿ. ಸಾಕಷ್ಟು ನಿಮ್ಗೆ ಕೇಳಬೇಕಂದ್ರೆ ಸಾಕಷ್ಟು ಚಾನಲ್ಗಳದಾವೆ ಮೋಟಿವೇಶನ್ ಬಗ್ಗೆ, ಅದನ್ನೆಲ್ಲ ಕೇಳಿರಿ. ನಿಮ್ಮ ಜೀವನನ ನೀವೇ ಬದಲಾಯಿಸ್ಕೊಳ್ಬೇಕಾಕೈತಿ. ಯಾರು ಬಂದು ಇಲ್ಲಿ ನಮ್ಮ ಜೀವನನ ಬದಲಾಯಿಸ್ತಾರಂತಂದ್ರೆ ಅದು ಸುಳ್ಳು ಮಾತು. ಯಾರಾದರೂ ನಿಮ್ಮ ಜೀವನನ ಹಾಳು ಮಾಡ್ತಾರಂದ್ರೆ ಸಾಕಷ್ಟು ಮಂದಿ ಕ್ಯೂನಲ್ಲಿ ನಿಂದಿರ್ತಾರೆ, ಆದ್ರೆ
ನಮ್ಮ ಜೀವನದಲ್ಲಿ ಯಾರೋ ಒಬ್ಬರು ಒಳ್ಳೇದು ಮಾಡ್ತಾರಂತಂದ್ರೆ ಭಾಳ ಕಮ್ಮಿ ಜನ ರೀ. ಯಾಕಂದ್ರೆ ಅವ್ರನ್ನ ನಾವು ಹುಡ್ಕೋಕ್ಕೂ ಸಾಧ್ಯ ಇಲ್ಲ. ನಮ್ಗೆ ಯಾರು ಒಳ್ಳೇದು ಮಾಡ್ತಾರೋ ಕೆಟ್ಟದ್ದು ಮಾಡ್ತಾರೋ ಅವ್ರನ್ನ ನಾವು ಹುಡ್ಕೋಕ್ಕೂ ಸಾಧ್ಯ ಇಲ್ಲ. ಹೀಗಾಗಿ ಯಾರೋ ಒಳ್ಳೇದಾಗಲಿ ಮಾಡಲಿ ಕೆಟ್ಟದ್ದಾಗಲಿ ಮಾಡಲಿ ಅದು ಅವ್ರಿಗೆ ಬಿಟ್ಟಿದ್ದು. ಒಳ್ಳೇದು ಮಾಡಿದ್ರೆ ನಮ್ಗೆ ಅವ್ರು ಒಳ್ಳೇದು ಮಾಡಿದ್ರೆ ಅವ್ರಿಗೆ ದೇವರು ಒಳ್ಳೇದು ಮಾಡೇ ಮಾಡ್ತಾರೆ. ಹೀಗಾಗಿ ಅದನ್ನೆಲ್ಲ ತಲೆ ಹಾಕ್ಕೊಲಾರ್ದೆ ನಮ್ದು ಏನೈತಪ್ಪ ಇವತ್ತಿನ ಕೆಲಸ ಅಷ್ಟು ನಾವು ಮಾಡ್ಕೊತ ಹೋಗಿಬಿಡೋದು. ಹಾಗೆ ಇವತ್ತಿನ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟವಾಗೈತೆ ಅಂತ ತಿಳ್ಕೊತೀನಿ ಸ್ನೇಹಿತರೆ. ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡ್ರಿ. ಹಾಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಮುಖಾಂತರ ತಿಳಿಸ್ರಿ. ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡತ್ತೀನಿ. ಮತ್ತೆ ಮುಂದಿನ ಲಾಗ್ನಲ್ಲಿ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ಟೇಕ್ ಕೇರ್, ಬಾಯ್.